ಆಪೋಸಿಟಾಗಿ ಬರ್ತವೆ ಗಾಡಿಗಳು ನೋಡಿ. ಈಗ ಗಾಡಿಗಳು ಮಾನ್ಯ ಅಧಿಕಾರಿಗಳೇ ದಯವಿಟ್ಟು ನೋಡಿ ಯಾವ ರೀತಿ ಆಪೋಸಿಟಾಗೆ ಇಲ್ಲಿ ನ್ಯಾಷನಲ್ ಹೈವೇಲಿ ದಾಟೋಗ್ತವೆ ಅಂದರೆ ನೋಡಿ. ಈ ರೀತಿ ಸಡನ್ನಾಗೆ ಈ ರೀತಿ ಹೋದಾಗ ಸಾಕಷ್ಟು ಅಪಘಾತಗಳು ಆಗೋ ಸಂಭವ ಇರ್ತವೆ. ಅಪಘಾತಗಳ ಹಾಟ್ಸ್ಪಾಟ್ ಆಗಿರುವ ಮಹಾಂತೇಶ್ ನಗರ ಹೈವೇ ಬ್ರಿಡ್ಜ್ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ವಿರುದ್ಧವಾಗಿ ಬರುವ ವಾಹನ ಸವಾರರು. ಬೆಳಗಾವಿ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಬೆಳಗಾವಿ ಉತ್ತರ ಸಂಚಾರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿರುವ ಮಹಾಂತೇಶ್ ನಗರದ ಸರ್ವಿಸ್ ರಸ್ತೆಯಿಂದ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರವೇಶ ಮಾಡಿದರೆ ಸಾಕು, ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ತದ್ವಿರುದ್ಧವಾಗಿ ಉಜ್ವಲ ನಗರ ಹಾಗೂ ಹೊಸಗಾಂಧಿ ನಗರದ ಕಡೆಯಿಂದ ವಾಹನ ಸವಾರರು ಓಡಾಟದಿಂದ ಅಪಘಾತಗಳು ಆಗುವ ಸಂಭವವಿದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಟ ಮಾಡುವ ವಾಹನಗಳ ಸವಾರರಿಗೆ ತುಂಬಾ ತೊಂದರೆ ಆಗುತ್ತಿದೆ. ಇದರ ಜೊತೆಗೆ ಅನಾವಶ್ಯಕವಾಗಿ ಇರುವ ತದ್ವಿರುದ್ಧವಾಗಿ ಯಾರ ಭಯವೂ ಇಲ್ಲದೆ ಸಂಚಾರ ನಿಯಮ ಉಲ್ಲಂಘನೆ ಮಾಡುವುದರ ಜೊತೆಗೆ ಅಪಘಾತಕ್ಕೆ ಎಡೆ ಮಾಡಿಕೊಡುತ್ತಿರುವ ಈ ವಾಹನಗಳ ಸವಾರರಿಗೆ ಯಾವಾಗ ಕಡಿವಾಣ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಸ್ಥಳೀಯರ ಮನವಿ ಮೇರೆಗೆ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವಾಸ್ತವದ ವರದಿ ತಯಾರಿಸಿ ಸಂಚಾರ ಪೊಲೀಸ್ ಠಾಣೆ PSI ಶ್ರೀಕಾಂತ್ ತೊಟಗಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಮ್ಮ ಹೆಮ್ಮೆಯ ಅಧಿಕಾರಿಗಳಿಗೆ ನಾನು ಒಂದ್ ರೀತಿ ಈ ವರದಿನ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಇದು ರಾಷ್ಟ್ರೀಯ ಹೆದ್ದಾರಿ. ಈಗ ನಾನು ಇರ್ತಕ್ಕಂಥದ್ದು ಮಹಾಂತೇಶ್ ನಗರ ಬ್ರಿಡ್ಜ್ ಇಂದ ಅಂದ್ರೆ ಮಹಾಂತೇಶ್ ನಗರಕ್ಕಿಂತ ಹಿಂದೆಗಡೆ ಒಂದು ಹೋಟೆಲ್ ನಯಾಬ್ ಅಂತ ಬರುತ್ತೆ. ಅಲ್ಲಿ ಒಂದ್ ರೀತಿ ಕರ್ವಿಂಗ್ ಇರ್ತದೆ. ಕರ್ವಿಂಗ್ ಇದ್ದಾಗ ಏನಪ್ಪಾ ಅಂತಂದ್ರೆ ಒಂದ್ ರೀತಿ ಅಲ್ಲಿಂದ ಆಪೋಸಿಟ್ ಆಗಿ ಗಾಂಧಿನಗರದಿಂದ ಗಾಡಿಗಳು ಬರ್ತವೆ ನೋಡಿ. ಈ ರೀತಿ ಸಾಕಷ್ಟು ಅಪಘಾತಗಳು ಸಂಭವ ಇರ್ತವೆ ನೋಡಿ. ಈ ರೀತಿ ಕಂಟಿನ್ಯೂಸ್ ಗಾಡಿಗಳು ಬರ್ತವೆ ಮತ್ತೆ ಅಪಘಾತಗಳು ಸಂಭವ ಇರ್ತವೆ. ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಶೇಷವಾಗಿ ಟ್ರಾಫಿಕ್ ಅಧಿಕಾರಿಗಳು ದಯವಿಟ್ಟು ಈ ರೀತಿ ಅಪಘಾತಗಳಾಗೋವನ್ನ ದಯವಿಟ್ಟು ತಡೆಗಟ್ಟಬೇಕಾಗಿ ವಿನಂತಿ. ಈಗ ಗಾಡಿಗಳು ಸಹ ಒಂದ್ ರೀತಿ ಈ ಕಡೆ ಕರ್ವಿರೋದ್ರಿಂದ ಆಪೋಸಿಟ್ ಬರ್ತವೆ ಮತ್ತೆ ಈ ಕಡೆನೂ ಸಹ ಬರ್ತವೆ. ಈಗ ನೋಡಿ ನಾನು ಗಾಡಿಗಳನ್ನ ತೋರಿಸ್ತೀನಿ ಎಷ್ಟು ಬರ್ತವೆ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇರಿ. ಬರ್ತಾ ಇರ್ತಾರೆ ನೋಡಿ. ಈ ಗಾಡಿಗಳು ಈಗ ಆಕ್ಚುಲಿ ಒನ್ ವೇ ಇದೆ ಇದು. ಇದ್ರೊಳಗೆ ನೋಡಿ ಈ ರೀತಿ ಬಂದ್ಬಿಡ್ತವೆ ಆಪೋಸಿಟ್ ಗಾಡಿಗಳು. ಈ ರೀತಿ ಬಂದಾಗ ಯಾವ ರೀತಿ ನೋಡಿ ಈಗ ಇಲ್ಲಿ ಆಟೋನು ಹೋಗುತ್ತೆ ಮತ್ತೆ ಗಾಡಿಗಳು ಆಟ ಬರ್ತವೆ. ಅಪಘಾತಗಳು ಆಗುವ ಸಂಭವ ಬಹುತೇಕ ಇರ್ತವೆ. ಹಾಗಾಗಿ ದಯವಿಟ್ಟು ಟ್ರಾಫಿಕ್ ಇನ್ಸ್ಪೆಕ್ಟರ್ಸ್ ದಯವಿಟ್ಟು ಮೊನ್ನೆ ತೋಟಗಿ ಸಾಹೇಬ್ರು ಇರ್ಬೋದು ಮತ್ತೆ ಬಸವನಗೌಡ ಪಾಟೀಲ್ ಸರ್ ಇರ್ಬೋದು, ಅವ್ರಿಗೆಲ್ಲರಿಗೂ ಸಹ ನಾನು ಈ ವರದಿನ ಚೆಲ್ತಾ ಇದ್ದೀನಿ. ದಯವಿಟ್ಟು ನೋಡಿ ಈ ರೀತಿ ಆಪೋಸಿಟ್ ಹೋಗ್ತವೆ ನ್ಯಾಷನಲ್ ಹೈವೇಲಿ, ಆಯ್ತಾ? ಹಾಗಾಗಿ ಇದನ್ನ ಕೂಡ್ಲೇ ಎಚ್ಚೆತ್ಕೋಬೇಕು ಮತ್ತೆ ವಿಶೇಷವಾಗಿ ಆಗ್ತಕ್ಕಂಥ ಅಪಘಾತಗಳನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ವಾಹನ ಸವಾರರ ಪರವಾಗಿ ಒಬ್ಬ ಪತ್ರಕರ್ತಾಗಿ ನಮ್ದು ಮನವಿ. ಅಲ್ಲ, ನೀವು ಬಂದ್ಮೇಲೆ ಒಂದ್ ರೀತಿ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗಿದೆ ಸರ್. ವಿಶೇಷವಾಗಿ ಸಾಕಷ್ಟು ಕಾನೂನು ಚೌಕಟ್ಟುಗಳನ್ನ ತಗೊಬಂದಿದ್ದೀರಾ, ಸಾಕಷ್ಟು ಪ್ರಶಂಸೆ ಆಗ್ತಾ ಹೋಗ್ತಾವ ಸರ್. ಯಾವಾಗ್ಲೂ ನಾವು ಜನಸ್ನೇಹಿ ಇದ್ದೀವಿ. ಇನ್ನು ಮುಂದೆ ಕೂಡ ನಮ್ದು ಪ್ರಯತ್ನ ಹಾಗೆ ನಡೆದ. ಧನ್ಯವಾದಗಳು ಸರ್. ಈಗ ಅಲ್ಲಿ ಮಹಾಂತೇಶ್ ನಗರ, ಈಗ ನಿಮ್ ವ್ಯಾಪ್ತಿದು ಒಂದು ಕಂಪ್ಲೇಂಟ್ ಬಂದಿದೆ ಸರ್. ಈಗ ಮಹಾಂತೇಶ್ ನಗರ ಬ್ರಿಡ್ಜ್ ಐತಲ್ಲ ಸರ್, ಅಲ್ಲಿಂದ ಈ ಉಜ್ವಲ್ ನಗರದಿಂದ ಆಪೋಸಿಟ್ ಹೈವೇಗೆ ಆಪೋಸಿಟ್ ಬರ್ತಾವ ಸರ್ ಗಾಡಿಗಳು. ಹೌದು. ಹಾಗಾಗಿ ಇದರಿಂದ ಎಲ್ಲೋ ಒಂದ್ ಕಡೆ ಅಪಘಾತಗಳು ಸಾಕಷ್ಟು ಆಗೋ ಸಂಭವ ಇದೆ. ಕೇಸ್ ಮಾಡಿದ್ವಿ, ನೀನ್ ಮಾತ್ರ ಕೇಸ್ ಮಾಡಿದ್ವಿ, ಈಗ ಕೇಸ್ ಮಾಡ್ತಾ ಇದೀವಿ. ಹಾ ಸರ್, ಸಾಕಷ್ಟು ಗಾಡಿಗಳೆಲ್ಲ ಬರ್ತವೆ. ದಯವಿಟ್ಟು ತಾವು ಸೂಕ್ತ ಕ್ರಮ ವಹಿಸ್ಬೇಕು ಸರ್, ಪ್ಲೀಸ್. ಮಾಡ್ತೇನೆ. ಹಾಗಾಗಿ ಆ ವಿಡಿಯೋ ಫುಟೇಜ್ಗಳು ಎಲ್ಲ ಕಳಿಸ್ತೀವಿ. ಹಾ ಸರ್, ವರದಿನೂ ಮಾಡ್ತಾ ಇದೀವಿ. ಹಾಗಾಗಿ ದಯವಿಟ್ಟು, ಯಾಕಪ್ಪ ಅಂತಾರೆ ನೋಡಿ, ಸಾಕಷ್ಟು ಗಾಡಿಗಳು ಬರ್ತಾ ಇರ್ತವೆ, ಅವ್ರು ಆಪೋಸಿಟ್ ಆಗಿ ಬರ್ತವೆ, ಜೀವ ಭಯ ಆಗೋ ಇದಾಗುತ್ತೆ ಸರ್. ಹೌದೌದು, ಎಲ್ಲ ಹೇಳೈತಿ, ಎಲ್ಲಾನು ಮಾಡಿಸಿದೀವಿ. ಆದ್ರೂ ಮತ್ ಮಾಡಿಲ್ಲ, ಮತ್ತೆ ಅವ್ರ ಮೇಲೆ ಕ್ರಮ ತಗೊಂಡಿದೀವಿ, ಕೇಸು ಮಾಡಿದ್ವಿ. ಹಾ ಸರ್, ಅಟ್ಲೀಸ್ಟ್ ಒಬ್ರು ಸಿಬ್ಬಂದಿಗಳು ಏನಾದ್ರು ಸ್ವಲ್ಪ ಅಲರ್ಟ್ ಮಾಡ್ಬಿಟ್ರೆ ಬರೋಬ್ಬರಿ ಇರುತ್ತೆ ಸರ್. ಅಲ್ಲ, ಹಂಗಂತ ಎಲ್ಲ ಕಡೆ ಅಡ್ಡಾಡ್ತಾರ. ಈಗ ಅದಕ್ಕಾಗಿ ಏನೈತಿ, ಎಲ್ಲ ಕೇಸ್ ಮಾಡಾಕತ್ತಿ. ಈಗ ನಿಂತೆಲ್ಲ ಕೇಸ್ ಮಾಡ್ತೀವಿ. ಅಲ್ಲೊಂದು ಕ್ಯಾಮ್ರಾ ಹಾಕ್ಬಿಟ್ರೆ ನಿಮ್ಗೆ ಪರ್ಟಿಕ್ಯುಲರ್ ದಾಖಲೆಗಳು ಸಿಕ್ಬಿಡ್ತಾವ್ ನೋಡಿ ಸರ್ ನಿಮ್ಗೆ. ಹೌದೌದೌದು, ಕ್ಯಾಮ್ರಾ ಕೆಲವೊಂದ್ ಕಡೆ ಹಾಕ್ಸಿವಿ, ಇನ್ನು ಹಾಕ್ಸ್ಬೇಕು, ಹಾಕಿಸ್ತೀವಿ. ಹಾ ಸರ್, ನಾನು ಇವತ್ತು ವಿಡಿಯೋ ಮಾಡಿದ್ದೆ. ಹಾಗಾಗಿ ಇದನ್ನ ವರದಿನೂ ಬೆಳಕು ಚೆಲ್ತಾ ಇದೀನಿ. ದಯವಿಟ್ಟು ತಾವು ಕ್ರಮ ಕೈಗೊಳ್ಳಿ ಸರ್, ಪ್ಲೀಸ್ ಸರ್. ಆಗ್ಲಿ. ಇನ್ನಾದ್ರೂ ಈ ಅನಧಿಕೃತ ನಿಯಮದ ಸಂಚಾರಕ್ಕೆ ಪೊಲೀಸರು ಕಡಿವಾಣ ಹಾಕುವರೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.